ಎಲ್ರಿಗೂ ನಮಸ್ಕಾರ. ನಾನಿವತ್ತು ಶ್ರೀ ಗೊಲ್ಲಾಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಇರೋದು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೊಲಗೇರಿ. ಅಂದಾಜು 800 ವರ್ಷಗಳ ಪೌರಾಣಿಕ ಇತಿಹಾಸ ಹೊಂದಿರುವ ಗ್ರಾಮ. ಹಿಂದೆ ಈ ಗ್ರಾಮಕ್ಕೆ ಲಿಂಗಯ್ಯನಪುರ ಎಂದು ಕರೆಯಲಾಗುತ್ತಿತ್ತು. ಈಗ ಈ ಗ್ರಾಮಕ್ಕೆ ಎರಡನೇ ಶ್ರೀಶೈಲಂ ಎಂದು ಕೂಡ ಕರೆಯುತ್ತಾರೆ. ಪಕ್ಕದ ಡಳವಾರ್ ಗ್ರಾಮದ ಬಲ್ಲುಗ ದುಗ್ಗಾಳದೇವಿ ಎಂಬ ಕುರುಬ ಕುಟುಂಬದಲ್ಲಿ ಜನಿಸಿದ ಗೊಲ್ಲಾಳನೆಂಬ ಭಕ್ತನಿಗೆ ಶಿವ ಪ್ರಸನ್ನನಾದ ಎಂಬ ಕತೆ ಕೇಳಿ ಬರುತ್ತದೆ. ನಂತರ ಇಲ್ಲಿ ಶಿವ ಹಾಗೂ ಭಕ್ತನೇ ದೈವವಾಗಿ ಗೊಲ್ಲಾಳೇಶ್ವರ ಎಂಬ ನಾಮದಿಂದ ಶಿವಭಕ್ತ ಪರಂಪರೆ ಬೆಳೆದು ಬಂದದ್ದು ಇತಿಹಾಸ. ಮುಂದೆ ಮರಿಯಪ್ಪ ಸಾಹುಕಾರನೆಂಬ ಮುತ್ತಿನ ವ್ಯಾಪಾರಿಗೆ ಗೊಲ್ಲಾಳನ ದರ್ಶನವಾಗಿ ಮರಿಯಪ್ಪ ಸಾಹುಕಾರನಿಂದ ಮಂದಿರ ನಿರ್ಮಾಣವಾಯಿತು. ಅಷ್ಟೇ ಅಲ್ಲ, ಗೊಲ್ಲಾಳ ನೆಲೆಯಾಗಿದ್ದ ಈ ಸ್ಥಳ ಗೊಲಗೇರಿ ಎಂದು ಪ್ರಸಿದ್ಧಿಗೆ ಬಂತು. ಸದ್ಯ ಗೊಲಗೇರಿಯಲ್ಲಿರೋ ಶ್ರೀ ಗೊಲ್ಲಾಳೇಶ್ವರ ದೇವಸ್ಥಾನವು ವಿಶಾಲವಾಗಿದ್ದು, ಹೊರಗಡೆಯಿಂದ ದೇವಸ್ಥಾನದ ಪ್ರವೇಶಕ್ಕೆ 3 ಬಾಗಿಲು, ಗರ್ಭಗುಡಿಯ ಪ್ರವೇಶಕ್ಕೆ 3 ಬಾಗಿಲುಗಳನ್ನು ಹೊಂದಿದೆ. ಇನ್ನು ಗೊಲಗೇರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಎತ್ತರವಾದ ಹಾಗೂ ಭಾರವಾದ ರಥವಿದೆ. ಪ್ರತಿ ವರ್ಷ ದವನದ ಹುಣ್ಣಿಮೆಯಂದು ಭವ್ಯ ರಥೋತ್ಸವ ನಡೆಯಲಿದೆ. ಅಂದಾಜು 60 ಅಡಿ ಎತ್ತರದ ರಥಕ್ಕೆ ಗೊಲ್ಲಾಳೇಶ್ವರ ದೇವಸ್ಥಾನದ ಪಂಚಲೋಹದ ಕಳಸಾರೋಹಣ, ಭೂಚಕ್ರ ಕೊಡೆ ಸಮರ್ಪಣೆಯು ನಡೆಯುತ್ತದೆ.